ಸುಮಾರು ಜನ ಗೊತ್ತಾಗಿರುತ್ತೆ ನನ್ನ ತಮ್ಮನೇಲಿ ನೋಡಿ ಏನು ವಿಷಯ ಅಂತ ಹೇಳ್ಬಿಟ್ಟು ಗೊತ್ತಾಗಿ ನನಗೆ 2 months ಇದ್ದಾಗ ಗೊತ್ತಾಯಿತು ಹಿಂಗಿದೆ ಅಂತ ಹೇಳ್ಬಿಟ್ಟು. ನಾವೇ ಯಾರಿಗೂ ಹೇಳಿರಲಿಲ್ಲ. 2 monthsಲ್ಲೇ ಸ್ಕ್ಯಾನಿಂಗ್ ಹೋಗಿದ್ದೆ. 2 monthsಲ್ಲಿ ಗೊತ್ತಾಯ್ತು ನನಗೆ. ಆಲ್ರೆಡಿ ನನಗೆ 8 weeks ಆಗಿತ್ತು. ಜನಕ್ಕೆ ಇವಾಗ PCOD, PCOS, ಥೈರಾಯ್ಡ್ ಅಂತ ಎಲ್ಲ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಒಬ್ಬನಿದ್ದಾನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನನಗೆ ಫಸ್ಟ್ ಬೇಬಿ ಸಿಂಟಮ್ಸ್ ಗೊತ್ತಿತ್ತಲ್ವ, ಇದೆಲ್ಲ ಓಕೆ. ಆದರೆ ವಾಮಿಟಿಂಗ್ ಸೆನ್ಸಲ್ಲೇ ಯಾಕೆ ಅಂತ ನಂಗೆ ಗೊತ್ತಾಗಿರಲಿಲ್ಲ. 8 weeks ಅನ್ನೋ ಟೈಮಲ್ಲಿ ನಾನು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಂಡಿದ್ದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸುಮಾರಷ್ಟು ಜನಕ್ಕೆ ನನ್ನ ತಮ್ಮನೆಲ್ಲ ನೋಡ್ಬಿಟ್ಟೆ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಹೇಳ್ಬಿಟ್ಟು. ಇವತ್ತು ಯಾವ ವಿಷಯದ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮಾರು ದಿವಸದಿಂದ ನೀವು ಕೇಳ್ತಾನೆ ಇದ್ರಿ. ನಾನು ಸುಮಾರಷ್ಟು ವ್ಲಾಗ್ಸ್ಗಳನ್ನ ತುಂಬ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ. ತುಂಬ ಹತ್ತಿರದವರು ತುಂಬ ಜನ ಕೇಳಿದರೆ ಯಾಕೆ ಸಿಸ್ಟರ್ ವೀಡಿಯೋಸ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೆಸೇಜಲ್ಲಿ. ನಾನು ಸುಮಾರಷ್ಟು ಹತ್ತಿರದವ್ರಿಗೆ, ತುಂಬ ಪರಿಚಯ ಇರೋರಿಗೆ ಹೇಳ್ತಾನೆ ಇದ್ದೆ, ಇಲ್ಲ ಸ್ವಲ್ಪ ಹುಷಾರ್ಲಿಲ್ಲ ಹಾಗಾಗಿ ಅಂತ ಹೇಳ್ಬಿಟ್ಟು. ಹುಷಾರಾಗಿ ವ್ಲಾಗ್ಸ್ ಮಾಡಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಅವರು ಪಾಪ ಹೇಳ್ತಾನೆ ಇದ್ರು. ಸೊ ಅದಕ್ಕೆಲ್ಲ ರೀಸನ್ ಇದೇ ಆಗಿರುತ್ತೆ. ಒಂದು ವಿಷಯದಿಂದ ನನಗೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಗೊತ್ತಿರುತ್ತೆ ಈ ಟೈಮ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಏನು ಎತ್ತ ಅನ್ನೋ ಅಂತ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟಲ್ಲಿ ನಿಮಗೆ ಗೊತ್ತಾಗ್ತಾನೆ ಹೋಗುತ್ತೆ. ಸೊ ನಾನು ಏನಕ್ಕೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ನನ್ನ ಹೆಲ್ತ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇನ್ನು ನಾವು ಒಂದು ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ವಿ. ಆ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಅಂತ ಹೇಳಿದರು. ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಗೂಗಲಲ್ಲಿ ನೋಡಿದೆ. ಹತ್ತಿರದಲ್ಲಿ ಯಾವುದಿದೆ ಅದೇ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹತ್ತಿರದಲ್ಲೇ ಇರುವಂಥ ಸ್ಕ್ಯಾನಿಂಗ್ ಸೆಂಟರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ ಬೆಳಗ್ಗೆನೇ. ಅವರು ನಾನು 8:15 ಫೋನ್ ಮಾಡಿದ್ದೀನಿ, 9 ಗಂಟೆಗೆಲ್ಲ ಬಂದುಬಿಡ್ಬೇಕು ಮೇಡಮ್, ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆ ತಿಂಡಿನೂ ತಿಂದೇನೆ ಬೆಳಗ್ಗೆ ಬೇಗ ರೆಡಿ ಆಗಿಬಿಟ್ಟು ಇನ್ನು ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದ್ವಿ. ಈ ಒಂಥರ ಸರೌಂಡಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಕಾಲೇಜ್ ಕ್ಯಾಂಪಸ್ ಥರನೇ ಕಾಣಿಸ್ತಾ ಇತ್ತು. ಒಂಥರ ಅದೇ ಫೀಲ್ ಆಗ್ತಾ ಇತ್ತು, ನಮ್ಮ ಕಾಲೇಜಲ್ಲಿದ್ದೀವಿ, ನನ್ನ ಕಾಲೇಜಿಗೆ ಬಂದಿದ್ದೀನಿ ನಾನು ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಸರೌಂಡಿಂಗ್ಸ್ ಎಲ್ಲ ಅಷ್ಟೇ ಚೆನ್ನಾಗಿತ್ತು. ಅದೇ ಥರ ದೊಡ್ಡದಾಗಿ ಅನ್ನಿಸ್ತಾ ಇತ್ತು. ಖುಷಿನೂ ನನ್ನ ಜೊತೆ ವಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ಮುರ್ಗಾ ನನ್ನ ಜೊತೆನೇ ವಾಕ್ ಮಾಡ್ತಾ ಇದ್ದ. ಅವನಿಗೂ ಸ್ವಲ್ಪ ಸ್ಪೇಷಿಯಸ್ ಆಗಿತ್ತಲ್ವ, ಅವನಿಗೂ ಅಡ್ಡಾಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಅಡ್ಡಾಡ್ಕೊಂಡಿದ್ದ. ನನಗೂ ನೀರು ಕುಡಿದು ಚೆನ್ನಾಗಿ ವಾಕ್ ಮಾಡಬೇಕು, ಡಾಕ್ಟರ್ ಇನ್ನೇನು 10 ಗಂಟೆಗೆ ಬಂದುಬಿಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ವಾಕ್ ಮಾಡಿ ನಂತರ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗೆ ವಾಪಸ್ ಬಂದ್ವಿ. ಹಲೋ, ಅಲ್ಲೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಸುಮಾರು ಜನ ಗೊತ್ತಾಗಿರುತ್ತೆ ನನ್ನ ತಮ್ಮನೇಲಿ ನೋಡಿ ಏನು ವಿಷಯ ಅಂತ ಹೇಳ್ಬಿಟ್ಟು. ಇದೇನೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೇಗೆ ಮಾತನ್ನು ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಆಲ್ರೆಡಿ ನಮಗೆ ಗೊತ್ತಾಗಿ ನನಗೆ 2 months ಇದ್ದಾಗ ಗೊತ್ತಾಯಿತು ಹಿಂಗಿದೆ ಅಂತ ಹೇಳ್ಬಿಟ್ಟು. ನಾವೇ ಯಾರಿಗೂ ಹೇಳಿರಲಿಲ್ಲ. ಲಾಸ್ಟ್ ಟೈಮ್ ಫಸ್ಟ್ ಬೇಬಿಗೂ ಅಷ್ಟೇನೆ 3 months ಕಂಪ್ಲೀಟ್ ಆದ ನಂತರನೇ ಫ್ಯಾಮಿಲಿ ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿದ್ದು. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಈ ವಿಚಾರನ ಅಮ್ಮನ ಬಿಟ್ಟು ಮತ್ತು ನನ್ನ ಫ್ರೆಂಡಿಗೆ ಬಿಟ್ಟು ಮತ್ತು ಇನ್ಯಾರಿಗೂ ನಾನು ಹೇಳಿಲ್ಲ ಈ ರೀತಿಯಾಗಿತ್ತು ಅಂತ ಹೇಳ್ಬಿಟ್ಟು. 2 monthsಲ್ಲೇ ಸ್ಕ್ಯಾನಿಂಗ್ ಹೋಗಿದ್ದೆ. 2 monthsಲ್ಲಿ ಗೊತ್ತಾಯ್ತು ನನಗೆ. ಆಲ್ರೆಡಿ ನನಗೆ 8 weeks ಆಗಿತ್ತು. ಆವಾಗ ಗೊತ್ತಾಯಿತು. ಅಂದರೆ ಗೊತ್ತಾಯಿತು ಅಂತ ಹೇಳಿದ್ರೆ ನಾನು ಹೆಂಗೆ ಅಂತ ಹೇಳಿದ್ರೆ, ನನ್ನ ಬಾಡಿ ಹೆಂಗೆ ಅಂತ ಹೇಳಿದ್ರೆ, ನಮ್ದು ಹೆರಿಡಿಟಿ, ನಮ್ಮ ಅಜ್ಜಿ ಥರ ನಾನು ಅಂತ ಹೇಳ್ತಾರೆ ನಮ್ಮ ಮನೇಲಿ. ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ಅಮ್ಮ ಇದ್ದಾರಲ್ವ, ಆ ರೀತಿಯ ಅವ್ರ ಬಾಡಿ ಟೈಪ್ ನಂದು ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ನಾನು ಯಾವ ಥರ ಗರ್ಲ್ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಪೀರಿಯಡ್ ಆದಾಗಿಂದನೂ ಇಲ್ಲಿವರೆಗೂ ನನ್ನ ಮಂತ್ಲಿ ಪೀರಿಯಡ್ ಆಗಲ್ಲ ನನಗಿದು. ನನಗೆ ಈ ಥರ ಪೀರಿಯಡ್ಸ್ ಫಸ್ಟ್ ಪೀರಿಯಡ್ಸ್ ಆದಾಗ್ಲಿಂದನೂ ಇಲ್ಲಿವರೆಗೂ ಕರೆಕ್ಟ್ ಟೈಮಿಗೆ ಒಬ್ಬೊಬ್ರು ಹೇಳ್ತಾರೆ ಈ ಡೇಟಿಂದ ಈ ಡೇಟ್ಗೆ ಆಗುತ್ತೆ, ಪೀರಿಯಡ್ಸ್ ಡೇಟ್ ಹತ್ರ ಬಂತು, ಈ ಡೇಟಿಗೆ ಹತ್ರ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಕೆಲವೊಂದೊಂದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ನಂಗೆ ಹಾಗಲ್ಲ, ಈ ಡೇಟಿಗೆ ಬರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. 3 months once ಆ ರೀತಿಯಾಗಿ ಹಾಕ್ತೀನಿ. 3 months once ಆದರೆ ಒಂದು 10 days 15 days ಈ ರೀತಿಯಾಗಿ ನನ್ನ ಪೀರಿಯಡ್ಸ್ ಇರುತ್ತೆ. ಸೊ ಹಾಗಾಗಿ ನಂಗೆ ಲಾಸ್ಟ್ ಟೈಮು ಅಷ್ಟೇ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಒಬ್ಬನಿದ್ದಾನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಏನು ಪರವಾಗಿಲ್ಲ, ಇನ್ನೂ ಸುಮಾರಷ್ಟು ಟೈಮ್ ಇದೆ, ಅವ್ನು ಸ್ವಲ್ಪ ದೊಡ್ಡವನಾಗಲಿ ಅಂತಲೇ ನನ್ನ ಥಾಟ್ ಇದ್ದಿತ್ತು. ನಮ್ಮನೇಲಿ ಎಲ್ರಿಗೂ ಆಗೋ ಟೈಮಲ್ಲಿ ಇನ್ನೊಂದು ಆಗಿಬಿಟ್ರೆ ಒಳ್ಳೆಯದು. ಎಲ್ಲ ಮನೇಲಿ ದೊಡ್ಡವರೆಲ್ಲ ಹೇಳೋದು ಇದು ಒಂದೇ ಮಾತು, ಆಗೋ ಟೈಮಲ್ಲಿ ಇನ್ನೊಂದು ಆಗಿಬಿಟ್ರೆ ಒಳ್ಳೆಯದು, ಇದೊಂದು ಮಾತು ಹೇಳ್ತಾರೆ. ಸೊ ನಮ್ಮನೇಲೂ ಹಾಗೇನೆ ಹೇಳ್ತಾ ಇದ್ರು. ಈಗ ಒಂದು 2 months ಬ್ಯಾಕ್ ಅಂದರೆ ಜಾನ್ವರಿ ಟೈಮಿಂದನೂ ನಂಗೆ ಒಂಥರ ಸಿಂಟಮ್ಸ್ ಯಾವ ಥರ ಅಂತ ಹೇಳಿದ್ರೆ,
ಒಂಥರ ವಾಮಿಟಿಂಗ್ ಸೆನ್ಸಸ್ ಆಗಿರ್ಬೋದು, ಆಮೇಲೆ ತುಂಬ ಸುಸ್ತು, ಹಾಗೆಯೇ ಏನೂ ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಬಾಡಿ ಇರಿಟೇಷನ್, ಹಾಗೆ ಟ್ಯಾನಿಂಗ್, ಸಿಕ್ಕಾಪಟ್ಟೆ ಟ್ಯಾನಿಂಗು, ಮತ್ತು ಪಿಂಪಲ್ಸ್, ಮುಖದ ಮೇಲೆಲ್ಲ ನಾನು ತುಂಬ ಪಿಂಪಲ್ಸ್ ಆಗೋದು, ಆಮೇಲೆ ಬಾಡಿ ಎಲ್ಲ ಫುಲ್ ಕಪ್ಪಾದಂಗೆ ಆಗಿಬಿಟ್ಟಿತ್ತು. ಇವಾಗಲೂ ಇದೆ, ಫುಲ್ ಕಪ್ಪಾಗ್ಬಿಟ್ಟಿದೆ ನನ್ನ ಬಾಡಿ ಫೇಸು, ತುಂಬ ಹೇರ್ ಫಾಲ್ ಆಗೋದು, ಆಮೇಲೆ ಸ್ವಲ್ಪ ಸ್ಕಿನ್ ಇರಿಟೇಷನ್ ಈ ಥರ ಆಗೋದು ಆಗ್ತಾಯಿತ್ತು. ಸೊ ನಾನು ಒಂದು ಸ್ವಲ್ಪ ದಿವಸ ತಲೆ ಕೆಡಿಸ್ಕೊಂಡಿರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಸ್ವಲ್ಪ ಸುಸ್ತಿರುತ್ತೆ, ವರ್ಕ್ ಪ್ರೆಷರ್ ಆಗ್ತಾ ಇದ್ದೀನಿ, ಸೊ ಹಾಗಾಗಿ ಇರುತ್ತೆ ಈ ರೀತಿ ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ ಎಲ್ಲ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಅದಾದ ನಂತರ ನನಗೆ ಯಾವುದಕ್ಕೂ ನನಗೆ ಫಸ್ಟ್ ಬೇಬಿ ಸಿಂಟಮ್ಸ್ ಗೊತ್ತಿತ್ತಲ್ವ, ಇದೆಲ್ಲ ಓಕೆ, ಆದರೆ ವಾಮಿಟಿಂಗ್ ಸೆನ್ಸಲ್ಲೇ ಯಾಕೆ ಅಂತ ನಂಗೆ ಗೊತ್ತಾಗಿರಲಿಲ್ಲ. ಪೀರಿಯಡ್ಸ್ ಆಗೋರಿಗೆ ಏನಂಗೆ ಇರುತ್ತೆ ಅಂತ ಹೇಳಿದ್ರೆ, ಪೀರಿಯಡ್ಸ್ ಡೇಟ್ ಮುಗೀತು ಆದ್ರೂ ಪೀರಿಯಡ್ಸ್ ಆಗಿಲ್ಲ ಅಂದರೆ ಅವರಿಗೆ ಸಿಂಟಮ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಪೀರಿಯಡ್ಸ್ ಡೇಟ್ ಮುಂದೆ ಹೋಗ್ಬಿಟ್ಟಿದೆ, ವಾರ ಆಯಿತು ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೆ ನಾನು 3 months ಒಂದ್ಸಲ ಆಗೋದು ಆ ರೀತಿಯಾಗಿರೋದ್ರಿಂದ ನನ್ನ ಬಾಡಿ ಟೈಪು ನಂಗೆ ಗೊತ್ತಾಗಿಲ್ಲ ಇದೇ ರೀತಿಯಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಊಹೆ ಮಾಡ್ಕೊಳಕ್ಕಾಗಿಲ್ಲ. ನಾನು ಬೇಬಿಯಾಗಿ 3 years ಆಯಿತು, ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂದ್ಕೊಂಡೆ ನಮ್ಮ ಥಾಟ್ ಇದ್ದಿದ್ದು. ಅದಾದ ನಂತರ ಅನ್ನಿಸ್ತು ನನಗೆ ತುಂಬ ವಾಮಿಟಿಂಗ್ ಸೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ. ನನ್ನ ಹಸ್ಬೆಂಡು ಹೇಳ್ತಾಯಿದ್ರು, ಒಳ್ಳೆ ಬಸ್ರಿಯವರು ಬೈಕೆ ಮಾಡ್ದಂಗೆ ಮಾಡ್ತೀಯಲ್ಲ ನೀನು, ಅದು ಬೇಕು ತಿನ್ನೋದಕ್ಕೆ ಅಂದರೆ ಹಠ ಹಿಡಿದು ತಿನ್ಬೇಕಂದ್ರೆ ತಿನ್ಬೇಕು ನಾನು, ಆ ರೀತಿಯಾಗಿ ಅನ್ನಿಸ್ತಾ ಇತ್ತು ನನಗೆ. ಇವಾಗ ನೆನೆಸ್ಕೊಂಡ್ರೆ ಅಲ್ಲಿ ಏನಾದರೂ ಒಂದು ನೆನಪಿಗೆ ಬಂತು ಅಂತ ಹೇಳಿದರೆ ಆ ಕ್ಷಣಕ್ಕೆ ನಾನು ಅದನ್ನು ಮಾಡ್ಕೊಂಡು ತಿಂದ್ಬಿಡ್ಬೇಕು, ಆ ಕ್ಷಣಕ್ಕೆ ನಾನು ಅದು ತರಿಸ್ಕೊಂಡು ತಿನ್ಬಿಡ್ಬೇಕು ಅನ್ನೋ ರೀತಿಯಾಗಿ ನನಗೆ ಫೀಲ್ ಆಗ್ತಾಯಿತ್ತು. ನನಗೆ ಅನ್ನಿಸ್ತಾ ಇತ್ತು, ನನ್ನ ಫ್ರೆಂಡಿಗೆಲ್ಲ ಹೇಳ್ತಾ ಇದ್ದೆ ನಾನು, ಈ ಥರ ಬಸ್ರಿ ಮಾಡ್ತಾರಲ್ವ ಆ ರೀತಿಯಾಗಿ, ಗರ್ಭಿಣಿ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ, ನಂಗೆ ಯಾಕೋ ಅದೇ ರೀತಿಯಾಗಿ ಫೀಲ್ ಆಗ್ತಾ ಇದೆ, ನನಗೆ ಏನಾಗಿದೆನೋ ಏನೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ತಲೆ ಕೆಡಿಸ್ಕೊಬೇಡ ಬಿಡು, ನಿನ್ಗೆ ಹಂಗೆ ಅನಿಸುತ್ತೆ ಕೆಲವೊಮ್ಮೆ, ಆ ಥರ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಅವರು ಸಮಾಧಾನ ಮಾಡಿದ್ರು. ಆದರೂ ನಮಗೆ ತಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನೇನು ಹತ್ತತ್ರ 8 weeks ಅನ್ನೋ ಟೈಮಲ್ಲಿ ನಾನು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಂಡಿದ್ದು. ಸೊ ಆ ದಿನ ನಾನು ಒಂದು ದಿವಸ ಇಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಬಂದುಬಿಡಿ, ಯಾವುದಕ್ಕೂ ಒಂದ್ಸಲ ಟೆಸ್ಟ್ ಮಾಡೋಣ, ಇಫ್ ಇನ್ ಕೇಸ್ ಏನಾದರೂ ಪಾಸಿಟಿವ್ ಬಂದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ನ ಕಿಟ್ನ ತರಿಸಿದ್ದೆ. ಅದಾದ ನಂತರ ನನಗೆ ಹೆಂಗೆ ಅಂದರೆ ರಾತ್ರಿಯೆಲ್ಲ ನಿದ್ದೆ ಬರಲ್ಲ. ಈ ಥರ ತಲೆಯಲ್ಲಿ ಒಂದಿತ್ತು ಅಂತ ಹೇಳಿದರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅದು ಟೆಸ್ಟ್ ಮಾಡಬೇಕಾದ್ರೆ ಬೆಳಗ್ಗೆ ಎದ್ಬಿಟ್ಟು ಟೆಸ್ಟ್ ಮಾಡಬೇಕು. ನಂಗೆ ರಾತ್ರಿ ಫುಲ್ ನಿದ್ದೆ ಇಲ್ಲ, 1 ಗಂಟೆ 2 ಗಂಟೆವರೆಗೂ ನಂಗೆ ನಿದ್ದೆ ಇಲ್ಲ. ನನ್ನ ಹಸ್ಬೆಂಡ್ ನೀನಂತೂ ತೀರಾ ಆಡ್ತಾ ಇದೆಯಾ, ಸುಮ್ಮನೆ ಮಲ್ಕೊಂಡ್ಬಿಡು, ಏನೂ ಆಗಿರಲ್ಲ ಆ ಥರದ್ದೆಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡು. ನನಗೆ ಆ ಥರದ ಫೀಲಿಂಗ್ ಯಾಕೆ ಅಂತ ಹೇಳಿದ್ರೆ, ಖುಷಿ ಇನ್ನೂ ಸ್ವಲ್ಪ ದೊಡ್ಡವನಾಗಲಿ, ಇವಾಗಲೇ ಬೇಡ ಅನ್ನೋ ಥಾಟ್ ನನಗೆ. ಸೊ ಅದೊಂದು ಥಾಟ್ ಇತ್ತು, ಖುಷಿನೇ ಒಬ್ಬನೇ, ಇನ್ನು ಅವನಿಗೆ ಕಾಂಪಿಟೇಟರ್ ಅಂತ ಯಾರೂ ಇರೋಲ್ಲ, ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವನೊಬ್ಬನೇ ಸಾಕು ನನಗೆ ಅನ್ನೋ ರೀತಿಯಾಗಿ ನನ್ನ ಥಾಟ್ ಇತ್ತು. ಸೊ ಅದು ಒಂದು ಊಹೆ, ಏನೋ ಒಂದು ಕಡೆ ಇಲ್ಲ ಇದು ಪಾಸಿಟಿವ್ ಇರ್ಬೋದು ಅಂತ ನನಗೊಂದು ಫೀಲಿಂಗ್ ಇತ್ತು. ಸೊ ಹಾಗಾಗಿ ನಾನು ರಾತ್ರಿ ಫುಲ್ ನಿದ್ದೆ ಮಾಡಿದ್ದೆ. ನನ್ನ ಹಸ್ಬೆಂಡ್ ಬೈದ್ಬಿಟ್ಟು, ನೀನು ಮಲ್ಕೊಳ್ತೀಯ ಇಲ್ವೋ, ಈಗ ಫೋನ್ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಫೋನ್ ಕಸ್ಬಿಟ್ಟು ಇಟ್ಕೊಂಡು, ನಂತರ ಅದಾದ ನಂತರ ಒಂದು 3 ಗಂಟೆಗೇನೋ ಮಲ್ಕೊಂಡೆ. ನಂತರ ಒಂದು 5 ಗಂಟೆ ಮಾತ್ರ ಎಚ್ಚರ ಆಯಿತು ನನಗೆ, ಮತ್ತೆ ಎಚ್ಚರ ಆಯಿತು 5 ಗಂಟೆಗೆ. ಸರಿ ಮಲಗಿದ್ದಿದ್ದೀನಲ್ವ, ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ನ ತೊಗೊಂಡೆ. ನಂಗೆ ಒಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ನನಗೆ ಎಲ್ರಿಗೂ ಖುಷಿ ಆಗುತ್ತೆ, ನನಗೂ ಫಸ್ಟ್ ಬೇಬಿಗೆ ತುಂಬ ಖುಷಿ ಆಗಿತ್ತು, ಇದು ಪಾಸಿಟಿವ್ ಬಂತು ಅಂತ ಹೇಳಿಬಿಟ್ಟು. ಇದು ನಂಗೆ ತುಂಬಾ ಶಾಕಿಂಗ್, ಅಂದರೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾಗಿ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೊಂಥರ ಶಾಕಿಂಗ್ ಅಂತಲೇ ಅನ್ನಿಸ್ತಾ ಇತ್ತು. ನಾನು ಅವರಿಗೆ 5 ಗಂಟೆಗೆ ಎಬ್ಬಿಸಿ, ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಏನಾಗಲ್ಲ ಬಿಡಿ, ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಅವ್ರು ಫುಲ್ ಖುಷಿಯಾಗಿದ್ರು. ನನಗೆ ಶಾಕ್, ನಂಗೆ ಖುಷಿನೂ ಅಲ್ಲ ಬೇಜಾರು ಅಲ್ಲ, ನನಗೊಂದು ರೀತಿ ಶಾಕ್ ಅನ್ನೋ ರೀತಿಯಾಗಿ ಆಗಿತ್ತು. ಸರಿ ಆಯಿತು, ಸ್ವಲ್ಪ ದಿನಗಳು ಆಗ್ತಾ ಇವಾಗ ಸ್ವಲ್ಪ ನನಗೂ ಇನ್ನೊಂದು ರೀತಿ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಥಾಟ್ ಬಂದಿದೆ. ಅದೇನೋ ಒಂಥರ, ಅದು ಫಸ್ಟ್ ಬೇಬಿದು ಇನ್ನೂ ನಂಗೆ ತುಂಬಾ ನೆನಪಿದೆ. ಆ ಥರ ಎಲ್ಲ ಯಾವ ಥರ ಇತ್ತು ಡೇಸ್ ಅಂತ ಹೇಳ್ಬಿಟ್ಟು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಪ್ರೊಟೆಕ್ಟ್ ಮಾಡಿದ್ದೀನಿ, ನನ್ನನ್ನು ನಾನು ತುಂಬ ಸೇಫಾಗಿ ನೋಡ್ಕೊಂಡಿದ್ದೀನಿ. ಆ ರೀತಿಯಾಗಿತ್ತು ಆ ಥರ ಡೇಸ್ಗಳೆಲ್ಲ. ಇನ್ನು ಈಗ ಮತ್ತೆ ಆ ಡೇಸ್ ಮತ್ತೆ ನನ್ನ ಲೈಫಲ್ಲಿ ಮತ್ತೆ ಬರ್ತಾ ಇದೆ ಅನ್ನೋದು ಒಂದು ಖುಷಿ ಇದೆ. ಸೊ ಅದಾದ ನಂತರ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡು ಮಾರನೇ ದಿವಸನೇ ನಾನು ಹಾಸ್ಪಿಟಲ್ಗೆ ಹೋದೆ.
ಹತ್ತಿರದಲ್ಲೇ ಕಣ್ಣು ಹಾಸ್ಪಿಟಲ್ ಇತ್ತು, ಕನ್ನಡ ಡಯಾಗ್ನಾಸ್ಟಿಕ್ಕು. ಅಲ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ದೆ, ನಾನು ಪಾಸಿಟಿವ್ ಬಂದಿದೆ, ಬೆಳಗ್ಗೆ ಈ ರೀತಿಯಾಗಿ ಪಾಸಿಟಿವ್ ಟೆಸ್ಟ್ ತೊಗೊಂಡಿದ್ದೆ, ಪಾಸಿಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಡಾಕ್ಟರು ಸರಿ ಆಯ್ತಮ್ಮ ಒಂದ್ಸಲ ಸ್ಕ್ಯಾನ್ ಮಾಡಿಸ್ಬಿಡು ನೋಡಿದ್ರು. ಅವ್ರು ನೋಡಿಬಿಟ್ಟು ಆಲ್ರೆಡಿ 2 months ಇದೆ ಅಂತ ಅನ್ನಿಸ್ತಾ ಇದೆ ನನಗೆ, ನೀನು ಯಾವುದಕ್ಕೂ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಬಿಡು, ಟೆಸ್ಟ್ ಮಾಡಿಸ್ಕೊಂಡು ಬಂದುಬಿಡು, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದರೆ ಇದು ಕನ್ಫರ್ಮ್ ಅಂತ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿನಗೆ ಪೀರಿಯಡ್ಸ್ ಆಗಿದ್ದು ಡೇಟ್ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ನಮಗೂ ಇಷ್ಟೇ ಡೇಟ್ ಅಂತ ಹೇಳೋಕ್ಕಾಗಲ್ಲ, ಸ್ಕ್ಯಾನ್ ಮಾಡಿಸಿದ್ರೆ ಒಂದು ಕನ್ಫರ್ಮೇಷನ್ ಇರುತ್ತೆ, ಅಲ್ಲಿ ಸ್ಕ್ಯಾನ್ ಒಂದು ಮಾಡಿಸ್ಬಿಡು ಅಂತ ಹೇಳಿದರು. ಸೊ ಅದಾದ ನಂತರ ಅಲ್ಲಿ ಸ್ಕ್ಯಾನ್ ಮಾಡಿಸಿದೆ. ಇನ್ನು ಅವತ್ತು ಫುಲ್ಲು ನನ್ನ ಹಸ್ಬೆಂಡ್ಗೆ ಎಷ್ಟು ಕೆಲಸ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೆಲಸ. ಇವ್ರು ಬಂದು ಆಲ್ರೆಡಿ ವರ್ಕರ್ಸ್ ಎಲ್ಲ ಬಂದು ವೇಟ್ ಮಾಡ್ತಾಯಿದ್ರು. ಸೊ ಇವ್ರು ಫೋನಲ್ಲೇ ಮ್ಯಾನೇಜ್ ಮಾಡಿಕೊಂಡು ಏನಾಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಕುತೂಹಲ, ಏನೋ ತಿಳ್ಕೊಳ್ಬೇಕು, ಏನೋ ಇನ್ನೊಂದು ಬೇಬಿ ಆಗ್ತಿದೆ ಅನ್ನೋ ಅಂತ ಖುಷಿ ಇವ್ರಿಗೆ. ಸೊ ಅವತ್ತು ಇಡೀ ದಿನ ಕೆಲಸಕ್ಕೆ ಹೋಗಲೇ ಇಲ್ಲ ಅವರು, 4 ಗಂಟೆ ಮೇಲೆ ಏನೋ ಕೆಲಸಕ್ಕೆ ಹೋದರು. ಸೊ ಆ ರೀತಿಯಾಗಿತ್ತು ಅವತ್ತು. ಅದಾದ ನಂತರ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಪಾಸಿಟಿವ್ ಅಂತ ಬಂತು. ನನಗೆ ಅವತ್ತು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳುವಾಗಲಾದ್ರೂ ಅಷ್ಟೇ ಒಂದ್ಸಲ 5 ಗಂಟೆಗೆ ತೊಗೊಂಡಲ್ವ, ಅದಾದ ನಂತರ ಮೇ ಬಿ ಇದು ಏನಾದರೂ ತಪ್ಪಾಗಿ ತೋರಿಸ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಬೆಳಗ್ಗೆ ಇನ್ನೊಂದು ತರಿಸ್ಬಿಟ್ಟು ಮತ್ತೆ ನೋಡಿದೆ, ಅದೂ ಅಷ್ಟೇ ಎಷ್ಟು ಡಾರ್ಕಾಗಿ ಬಂದಿತ್ತು ಅಂತ ಹೇಳಿದ್ರೆ, ನಾನು ಫಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡಾಗ ಒಂದು ಡಾರ್ಕ್ ಕಲರ್ ಬಂದಿತ್ತು ಲೈನು, ನೆಕ್ಸ್ಟ್ ಒಂದು ಲೈಟ್ ಕಲರ್ ಆಗಿ ಒಂದು ಲೈನ್ ಬಂದಿತ್ತು ಅಷ್ಟೇ. ಬಟ್ ಈ ಸೆಕೆಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡಾಗ ಎರಡೂ ಸಿಕ್ಕಾಪಟ್ಟೆ ಡಾರ್ಕಾಗಿ ಕಾಣಿಸ್ತಾ ಇತ್ತು ಲೈನ್ಸು. ನಾನು ಇಲ್ಲಿ ಬೇಕಾದರೆ ವಿಡಿಯೋ ಮತ್ತು ಪಿಕ್ಚರ್ ಹಾಕ್ತೀನಿ, ನೋಡ್ಬೋದು ನೀವು ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಡಾರ್ಕಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಡಾಕ್ಟರಿಗೆ ತೋರಿಸಿದ್ವಿ. ಡಾಕ್ಟರ್ ಕಂಗ್ರ್ಯಾಟ್ಸ್ ಅಂತ ಹೇಳಿಬಿಟ್ಟು ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡಿ ಎಲ್ಲ ಹೆಲ್ತಿ ಆಗಿದೆ, ಬೇಬಿನೂ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಯಾವುದಕ್ಕೂ. ಮತ್ತು 3rd month ಅಂದರೆ ಈ ಮಂತ್ 20th ಒಂದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು. ಇದನ್ನು ಮಾಡಿಸ್ಕೊಂಡು ಮತ್ತೆ ಬನ್ನಿ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಸಿರಪ್ಸ್ ಅವರೆಲ್ಲ ಕೊಟ್ಟು ಕಳಿಸಿದ್ರು. ಅದಾದ ನಂತರ ನಾನು ತುಂಬ ಕಡಿಮೆ ಜನಕ್ಕೆ ಹೇಳಿದ್ನಲ್ವ, ನನ್ನ ಫ್ರೆಂಡಿಗೆ, ನನ್ನ ಅಮ್ಮಂಗೆ ಅಷ್ಟೇ ಅವ್ರಿಗೆ ಅಷ್ಟೇ ಗೊತ್ತಿದ್ದು. ನನ್ನ ಹಸ್ಬೆಂಡ್ಗೂ ಹೇಳಿದ್ದೆ, ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು. ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ನಾನು ನಮ್ಮ ಅಮ್ಮಂಗೆ ಹೇಳಿರಲಿಲ್ಲ, ಅವರೇ ನನ್ನ ಹಸ್ಬೆಂಡೇ ಹೇಳಿದರು, ಚೈಲ್ಡ್ಗೆ ಒಂದು ಚೈಲ್ಡ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಆ ಥರ ಇತ್ತು. ಅದಾದ ನಂತರ ನಮ್ಮ ಎಲ್ಲ ಫುಲ್ ಹ್ಯಾಪಿ ಆದರು. ಈ ನ್ಯೂಸ್ನ ಹೇಳಿದಾಗ ನಮ್ಮಮ್ಮ ತುಂಬ ಪಾಸಿಟಿವ್ ಆಗಿ ಆಗಲಿ ಒಳ್ಳೆಯದು, ಆದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಎಲ್ಲನೂ ಫುಲ್ ಖುಷಿಪಟ್ಟರು. ಅದಾದ ನಂತರ ಅವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬೇಕು, ಅಮ್ಮಂಗೆ ಹೇಳಬೇಕು ಅನ್ನೋ ಕುತೂಹಲ. ನನಗೆ 3 ತಿಂಗಳಾಗೋವರೆಗೂ ಎಲ್ಲೂ ಹೇಳೋದು ಬೇಡ, ಅದಾದ ನಂತರ ಎಲ್ರಿಗೂ ಹೇಳಿದ್ರೆ ಒಳ್ಳೆಯದು. 3 ತಿಂಗಳಾಗೋವರೆಗೂ ಹೇಳೋದು ಬೇಡ, ಡಾಕ್ಟರೇ ಹೇಳಿದಾರಮ್ಮ, ಹೇಳೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಹೇಳಿಸಿಲ್ಲ. ಸೊ ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ಗೆಲ್ಲ ಇನ್ಮೇಲೆ ಹೇಳಬೇಕು, ಇದು ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಎಲ್ರಿಗೂ ಹೇಳಬೇಕು ಇದನ್ನು ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ, ಹತ್ರದವರೇ ಇದನ್ನು ಹೇಳಿಲ್ಲ ನೋಡಪ್ಪ ನಮ್ಮವರೇ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಈ ವಿಚಾರ ಒಂದು ಎಲ್ರಿಗೂ ಹೇಳಬೇಕು. ಇನ್ನು ಫಸ್ಟ್ ಇಲ್ಲಿ ಕೂತ್ಕೊಂಡು ಮಾತಾಡೋಣ. ಬೆಳಗ್ಗೆ ಡಾಕ್ಟರ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ತೊಗೊಂಡು ಸಜೆಷನ್ಸ್ ಎಲ್ಲ ಕೇಳಿಕೊಂಡು ಬೇಬಿ ಹೆಲ್ತಿ ಆಗಿದೆ, ನೀವೇನೆಲ್ರಿಗೂ ಹೇಳ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತೇ ಈ ಬ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಸೊ ಇದು ಬಂದು ಸ್ಕ್ಯಾನಿಂಗು ನಮ್ಮ ಕಣ್ವದಲ್ಲಿ ಸಿಕ್ಕಲಿಲ್ಲ ಈ ಮಂತು, ಈ ಸಲದ್ದು NT ಸ್ಕ್ಯಾನಿಂಗು. ಸೊ ಅವ್ರು ಮತ್ತೆ ಶುಕ್ರವಾರ ಹೇಳಿದ್ರಿಂದ ನಾನು ಬೇರೆ ಕಡೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬೆಳಗ್ಗೆ ಬಂದೆ. ಇದು ಬಂದು ಫಸ್ಟ್ ಸ್ಕ್ಯಾನಿಂಗಿಂದು, ನಾನು ಪಿಕ್ಚರ್ ಹಾಕ್ತೀನಿ ಈ ಸ್ಕ್ಯಾನಿಂಗಿಂದು. ಇದು ಬಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ಇದು ಬಂದು ಇವಾಗಿಂದು ಸ್ಕ್ಯಾನಿಂಗ್ ರಿಪೋರ್ಟ್. ಬೇಬಿ ಫುಲ್ ಗುಂಡಾಗಿದೆ ಮುಖ ಎಲ್ಲ, ಇದರಲ್ಲಿ ಹಾಗೆ ಕಾಣಿಸ್ತಾ ಇರೋದು, ಗುಂಡಿಗೆ ಕಾಣಿಸ್ತಾ ಇದೆ ಮುಖ ಎಲ್ಲನೂ. ಸೊ ಎವ್ರಿಥಿಂಗ್ ಈಸ್ ಆಲ್ ರೈಟ್ ಅಂತಲೇ ಹೇಳಿದರು. ಎಲ್ಲನೂ ಕರೆಕ್ಟಾಗಿದೆ, ಏನೂ ತೊಂದರೆ ಇಲ್ಲ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿರ್ಬೋದು. ಆದಷ್ಟು ಸ್ವಲ್ಪ ರೆಸ್ಟ್ ಮಾಡಿ ಈ ಒಂದು 4 monthsವರೆಗೂ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಅಂದರೆ ಇನ್ನೇನಿರುತ್ತೆ, ಮನೇಲಿ ಕೆಲಸ ಏನಿರುತ್ತೆ ಹೇಳಿ, ತುಂಬ ಜಾಸ್ತಿ ಏನು ಕೆಲಸ ಇರಲ್ಲ, ನಾರ್ಮಲಾಗೇ ಇರುತ್ತೆ. ಇನ್ನು ನಮ್ಮ ಖುಷಿ ಏನು, ನಾನು ತುಂಬ ಏನು ಹಠ ಮಾಡಲ್ಲ, ಅವ್ನ ಪಾಡಿಗಾಯಿತು, ಒಂದು ಸ್ವಲ್ಪ ಪ್ಲೇ ಐಟಮ್ಸ್ ಹಾಕ್ಕೊಟ್ರೆ ಅದರಲ್ಲೇ ಆಟ ಆಡ್ತಾನೆ.
ಇಲ್ಲ ಅಂತ ಹೇಳಿದರೆ ಎತ್ಕೋ ಅಂತ ಎಲ್ಲ ಹೇಳ್ಬಿಟ್ಟು ಏನು ತಲೆ ತಿನ್ನಲ್ಲ, ನಡ್ಕೊಂಡೇ ಬರ್ತಾನೆ, ನಡ್ಕೊಂಡೇ ಹೋಗ್ತಾನೆ. ಸೊ ಆ ಥರ ಹುಡುಗ, ಅವನದೇನು ತೊಂದರೆ ಇಲ್ಲ. ಸೊ ಎಲ್ಲರೂ ಹೇಳ್ತಾರೆ ಮೊದಲನೇ ಬೇಬಿ ಸ್ವಲ್ಪ ಸೈಲೆಂಟ್ ಆದರೆ ಎರಡನೇದು ಸ್ವಲ್ಪ ವೈಲ್ಡಾಗಿ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ಒಂದು ಹೇಳ್ತಾರೆ, ಗೊತ್ತಿಲ್ಲ ನೆಕ್ಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಜರ್ನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಶಾರ್ಟ್ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದೊಂದು ವಿಚಾರ ನಿಮಗೂ ಹೇಳಿದ್ರೆ ಒಳ್ಳೆಯದು, ಬಿಕಾಸ್ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ನಾನು ಈ ರೀತಿಯಾಗಿ ನಿಮ್ಮ ಜೊತೆ ಎಲ್ಲ ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಳ್ಳೆ ವಿಚಾರನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಚಾರನೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವಾಗ ಅನ್ನಿಸ್ತಾ ಇದೆ ಸೆಕೆಂಡ್ ಬೇಬಿಗೆ ನಾನು ಅಮ್ಮ ಆಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಖುಷಿನೂ ಫುಲ್ ಹ್ಯಾಪಿ. ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ, ನಾನು 1-2 ಸಲ ಹೇಳಿದ್ದೆ. ಇದಕ್ಕಿಂತ ಮುಂಚೆ ನನಗೆ ಗೊತ್ತೇ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ಬಿಟ್ಟು. ಖುಷಿ ಹತ್ಕೊಂಡು ಮೈ ಮೇಲೆಲ್ಲ ತುಳಿತಾ ಇದ್ದ. ತುಳಿಬಾರ್ದು ಖುಷಿ, ಪಾಪು ಇದೆ, ಬೇಬಿ ಇದೆ, ಪೇನ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವತ್ತಿಂದಲೇ ಸ್ಟಾಪ್ ಮಾಡಿಬಿಟ್ಟಿದ್ದ. ನಾನು ತುಳಿಯೋದು, ಹತ್ತೋದು, ಆಟ ಆಡೋದು ಎಲ್ಲನೂ. ಇವತ್ತಿನವರೆಗೂ ಬೇಬಿಗೆ ನೋವಾಗುತ್ತೆ ಅಂತ ಹೇಳಿದ್ರೆ ಅವನು ದೂರ ಹೋಗ್ಬಿಡ್ತಾನೆ, ಕಾಲೆಲ್ಲ ಈ ಕಡೆ ಇಟ್ಕೊಂಡ್ಬಿಡ್ತಾನೆ. ಸೊ ಅವನಿಗೆ ಆ ಥರ ಗೊತ್ತಾಗ್ಬಿಟ್ಟಿದೆ ಅವನಿಗೀಗ. ಇವಾಗ 1-2 ಸಲ ಇದ್ರಲ್ಲಿ ಫೋಟೋದಲ್ಲೆಲ್ಲ ತೋರಿಸ್ಬಿಟ್ಟು ನೋಡಿದ್ವಿ. ತೋರಿಸಿದ್ದಕ್ಕೆ ಅವನಿಗೆ ಗೊತ್ತಾಗ್ಬಿಟ್ಟಿದೆ, ಬೇಬಿ ಇದೆ ಅಂತ ಹೇಳಿ. ಖುಷಿ ಏನಾದ್ರು ಪಾಪು ನೋಡಪ್ಪು ನೋವು ಮಾಡ್ತಾ ಇದೆ, ಒದಿತಾ ಇದೆ ಅಂತ ಹೇಳಿದೆ. ಯಾಕೆ ಪಾಪು ನೀನು ನೋವು ಮಾಡೋದು, ಅಮ್ಮ ಹೊಡಿಬಾರ್ದಾಯ್ತಾ ಅಂತ ಕೇಳ್ತಾ ಇರ್ತಾನೆ. ಫಸ್ಟ್ ಚೈಲ್ಡ್ ಈಸ್ ಆಲ್ವೇಸ್ ಫಸ್ಟ್ ಚೈಲ್ಡ್ ಫಸ್ಟ್ ಲವ್ ಅಂತಲೇ ಹೇಳ್ಬೋದು ಅವನು. ನಮಗಂತೂ ತುಂಬಾ ಖುಷಿ ತಂದುಕೊಟ್ಟಿದ್ದಾನೆ, ತುಂಬಾ ಖುಷಿ. ಒಂದಿದೆ ಅಲ್ಲ ಅನ್ನೋ ಒಂದು ಸಂತೃಪ್ತಿ ಇತ್ತು. ಸೊ ಇನ್ನೊಂದು ಆಗ್ತಾ ಇದೆ, ಇದು ಆ ಖುಷಿ ಜೊತೆಗೆ ಈ ಖುಷಿನೂ ಇದೆ. ಸೊ ಇಷ್ಟೇ, ಈ ಥರದ್ದೊಂದು ವಿಚಾರ ಹೇಳಬೇಕಿತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನನ್ನನ್ನು ಬ್ಲೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಜೊತೆ ನನ್ನ ಬೇಬಿನೂ ಚೆನ್ನಾಗಿ ಗ್ರೋತ್ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಅವ್ರನ್ನ ಕೆಲಸಕ್ಕೆ ಹೋದರು. ಇನ್ನು ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಅವರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇದನ್ನೆಲ್ಲ ಮುಗಿಸ್ಕೊಂಡೇ ಹೋಗ್ತಾರೆ, ಫೋನೆಲ್ಲ ಮ್ಯಾನೇಜ್ ಮಾಡಿಕೊಂಡು. ಹಾಗಾಗಿ ಸೊ ನಿಮ್ಮ ಅಭಿಪ್ರಾಯ ಏನಿತ್ತು, ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಶಾರ್ಟಾಗಿ ನನಗೆ ತಿಳಿಸಿ. ಸೊ ಆ ಥರದ್ದು ಒಂದು ದಿನ ನನ್ನ ಲೈಫಲ್ಲಿ ಮತ್ತೆ ಬರ್ತಾ ಇದೆ. ಸೊ ಇನ್ನೇನು ದಿನಗಳಿದೆ ಅದನ್ನೆಲ್ಲ ತುಂಬ ಹ್ಯಾಪಿಯಾಗಿ ಸ್ವೀಕರಿಸ್ಕೊಂಡು ಹ್ಯಾಪಿಯಾಗಿ ನೋಡ್ತಾ ಹೋಗಬೇಕು. ಸೊ ಇಷ್ಟೇ ಲೈಫಲ್ಲಿ, ಬೇರೇನಿಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಸೊ ಈ ರೀತಿಯಾಗೆಲ್ಲ ಸಿಂಟಮ್ಸ್ ಬಂದಿದ್ದರಿಂದ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ನೀವಾದ್ರೂ ಅಷ್ಟೇ, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರೆಗ್ನೆನ್ಸಿ ಟೆಸ್ಟ್ ಈ ಥರ ಪ್ರೆಗ್ನೆನ್ಸಿ ಸಿಂಟಮ್ಸ್ ಕಾಣಿಸ್ತಾ ಇತ್ತು ಅಂದ ತಕ್ಷಣ ಡಾಕ್ಟರ್ ಹತ್ರ ತೋರಿಸಿ, ಒಳ್ಳೆ ಡಾಕ್ಟರ್ ಹತ್ರ, ಇಫ್ ಇನ್ ಕೇಸ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ಸ್ನ ತೊಗೊಂಡು ಒಳ್ಳೆಯದು. ಇಫ್ ಇನ್ ಕೇಸ್ ನಂಗೆ ಸುಮಾರು ಜನ ಗೊತ್ತಿದ್ದಾರೆ ಈ ಪ್ರಾಬ್ಲಮಿಂದ ಬಳಲ್ತಾ ಇರೋರು, ಅಂದರೆ ಮಗು ಆಗದೆ ಇರೋರು, PCOD, PCOS, ಥೈರಾಯ್ಡ್ ಅಂತ ಸಮಸ್ಯೆಗಳಿಂದ ಬಳಲ್ತಾ ಇರೋವಂಥವ್ರು ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಇದೊಂದು ಒಂಥರ ಖಿನ್ನತೆ ಅಂತಲೇ ಹೇಳ್ಬೋದು. ಈ ಥರದ್ದೊಂದು ಶಿಕ್ಷೆ ದೇವರು ಯಾರಿಗೂ ಕೊಡಬಾರ್ದು. ಒಂದು ಕೊಟ್ಟರು ಪರವಾಗಿಲ್ಲ, ಅದು ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಒಂದಿದ್ರೂ ನೆಮ್ಮದಿಯಾಗಿ ಎದ್ಬಿಡ್ಬೋದು. ಸೊ ಹಾಗಾಗಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ, ಒಳ್ಳೆ ಕಡೆ ತೋರಿಸಿ ಬೇಗನೆ ಒಂದು ಸಲ್ಯೂಷನ್ನ ತೊಗೊಳ್ಳೋದು ಒಳ್ಳೆಯದು. ಇವಾಗೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿಬಿಟ್ಟು 3 ವರ್ಷ, 4 ವರ್ಷ, 10 ವರ್ಷ ಗ್ಯಾಪ್ ತಗೊಳ್ಳೋರು ಇದ್ದಾರೆ. ಸೆಟಲ್ಡ್ ಆಗೋದಿದ್ರೆ ಮದುವೆಗಿಂತ ಮುಂಚೆನೇ ಸೆಟಲ್ಡ್ ಆಗಿಬಿಡ್ಬೇಕು, ಇಲ್ಲ ಮಗು ಆದಮೇಲೂ ಆಗೋದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಮಗು ಬೇಡ ಅಂತ ಹೇಳ್ಬಿಟ್ಟು ಮಗುನ ಮುಂದಕ್ಕೆ ಹಾಕಿ ಲೈಫ್ನ ನೋಡ್ಕೊಂಡು ಹೋದರೆ ಈ ಟೈಮಲ್ಲಿ ಮಕ್ಕಳಾಗೋದೇ ಕಷ್ಟ ಆಗಿಬಿಟ್ಟಿದೆ. ಸುಮಾರಷ್ಟು ಹಾಸ್ಪಿಟಲ್ಸಲ್ಲಿ ರೋಗಿಗಳಿಗಿಂತ ಹೆಣ್ಮಕ್ಳೇ ತುಂಬ ಜನ ನನಗೆ ಮಗು ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೋಗೋವಂಥ ಹೆಣ್ಮಕ್ಳೇ ತುಂಬ ಜನ ಇದ್ದಾರೆ. ಇವಾಗ ಫರ್ಟಿಲಿಟಿ ಹಾಸ್ಪಿಟಲ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಓಪನ್ ಆಗಿದೆ. PCOD, PCOS ಇರೋವಂಥ ಕಾರಣದಿಂದ ಈ ನಾವೇನು ತಗೊಳ್ತಾ ಇದ್ದೀವಿ, ಆಹಾರ ಪದ್ಧತಿ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲ ಕಲಬೆರಕೆ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಏನು ಬೇಕೋ ಆದಷ್ಟು ಮನೇಲಿ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು. ನನಗೆ ಪೀರಿಯಡ್ಸ್, ಈ ಲೇಟ್ ಪೀರಿಯಡ್ಸಿಂದ ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ನನಗೆ ಖಂಡಿತವಾಗಿ ಬಂದಿಲ್ಲ.
ಯಾಕೆಂದರೆ ಒಂದು ಪೀರಿಯಡ್ ಕ್ರಾಮ್ಸ್ ಅಂತ ಇರುತ್ತೆ. ಕೆಲವೊಂದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬಂದರೆ ಸಾಕು, ಒಂದು 3 ಡೇಸ್ ಅವ್ರು ತುಂಬಾ ರೆಸ್ಟ್ ಮಾಡಬೇಕಾಗುತ್ತೆ, ಅಷ್ಟು ಪೇನ್. ನಂಗೆ ಪೀರಿಯಡ್ಸ್ ಆದ್ರೂ 3 ಮಂತ್ಸ್ ಒನ್ಸು 15 ಡೇಸ್ ಆದ್ರೂ ನನಗೆ ಪೇನ್ ಬರೋಲ್ಲ. ಸ್ವಲ್ಪ ಬ್ಯಾಕಲ್ಲಿ ಸ್ವಲ್ಪ ಪೇನ್ ಬರ್ಬೋದು ಅಷ್ಟೇ, ಸ್ವಲ್ಪ ಸೊಂಟ ನೋವು ಬರ್ಬೋದು, ಇಲ್ಲ ಸ್ವಲ್ಪ ಈ ಹೊಟ್ಟೆ ಹಿಂಡೋ ಥರ ಆಗ್ಬೋದು, ಆ ರೀತಿಯಾಗಿ ಅಷ್ಟೇ. ತುಂಬ ಬಿದ್ದು ಒದ್ದಾಡಬೇಕು ಆ ಥರ ಎಲ್ಲ ಪೇನ್ ಬರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಏನಿಲ್ಲ, ಪೇನ್ ಬರಲ್ಲ. ಸುಮಾರು ಜನ ಹೆಣ್ಮಕ್ಳಿಗೆ ಆ ರೀತಿಯಾಗಿರುವಂಥದ್ದು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅದಕ್ಕೆಲ್ಲನೂ ಇವಾಗಿನ ಕಾಲದಲ್ಲಿ ಮನೆ ಮದ್ದು ಯಾವುದು ವರ್ಕ್ ಆಗಲ್ಲ. ಡಾಕ್ಟರ್ ಹತ್ರ ತೋರಿಸಿ ಒಳ್ಳೆ ಮೆಡಿಸಿನ್ಸ್ನ ತಗೊಳ್ಳಿ, ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸ್ವಲ್ಪ ಈ ವಿಚಾರದಲ್ಲಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ದುಡ್ಡಿನ ಮುಖ ನೋಡುವಂಥದ್ದು ಒಳ್ಳೆಯದಲ್ಲ. ಒಳ್ಳೆ ಡಾಕ್ಟರ್ನ ತೋರಿಸಿ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಜರ್ನಿ. ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಸ್ಟೋರಿ ಇದಾಗಿತ್ತು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.